ಕನ್ನಡ DNK ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರು ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರೋ ಅವರೆಲ್ಲರೂ ಸಹ ಸಬ್ಸ್ಕ್ರೈಬನ್ನು ಮಾಡಿ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾಯಿದ್ದೀವಿ. ದಯಮಾಡಿ ಬಡವರಿಗೆ ಸರ್ಕಾರದಿಂದ ಸಿಗುವಂಥ ಮೂಲಭೂತ ಸೌಕರ್ಯ ಸಿಗ್ತಾ ಇಲ್ಲ. ಅವರಿಗೆ ಮನೆಗಳು ಕಟ್ಕೊಡ್ತಾ ಇಲ್ಲ ಮತ್ತು ಅವರಿಗೆ BPL ಕಾರ್ಡ್ಗಳು ಸಹ ಸಿಗ್ತಾ ಇಲ್ಲ. ಹಾಗೂ ಅಂಥ ಬಡ ಮಕ್ಕಳಿಗೆ ಉದ್ಯೋಗ ಸಿಗ್ತಾ ಇಲ್ಲ. ಅಂಥ ವ್ಯಕ್ತಿಗಳಿಗೆ ಗೌರವ ಸಿಗ್ತಾ ಇಲ್ಲ. ಕೀಳಾಗಿ ನೋಡ್ತಾರೆ ಅಂಥ ವ್ಯಕ್ತಿಗಳನ್ನ. ದಯಮಾಡಿ ಯಾವುದೇ ಸರ್ಕಾರ ಬಂದರೂ ಸಹ ಬಡವರನ್ನು ಎತ್ತೋದನ್ನು ಕೆಲಸವನ್ನು ಮಾಡಬೇಕೆಂದು ಎಲ್ಲ ರಾಜಕೀಯ ಪಕ್ಷದ ವ್ಯಕ್ತಿಗಳಿಗೆ ಮನವಿಯನ್ನು ಮಾಡ್ತಾಯಿದ್ದೀವಿ. ನೀವು ಸೂರಿಲ್ಲದವರಿಗೆ ಸೂರನ್ನು ಕೊಡಿ. ಉದ್ಯೋಗ ಇಲ್ಲ ಅಂಥವ್ರಿಗೆ ಉದ್ಯೋಗವನ್ನು ಕೊಡಿ. ಅವರವರ ಊರುಗಳಲ್ಲಿ, ಅವರವರ ಕ್ಷೇತ್ರಗಳಲ್ಲಿ, ಅವರವರ ತಾಲೂಕುಗಳಲ್ಲಿ ಕೊಡಿ. ಯಾರನ್ನು ಸಹ ವಲಸೆ ಬರೋಕ್ಕೆ ಅವಕಾಶವನ್ನು ಮಾಡಿಕೊಡಬೇಡಿ. ಯಾಕಂದರೆ ಇದು ಒಂದು ಸಂಸಾರಕ್ಕೆ, ಒಂದು ಕುಟುಂಬವನ್ನು ಒಡೆದಂಗಾಗುತ್ತೆ ಅವರು ವಲಸೆ ಬಂದರೆ. ದಯಮಾಡಿ ಸರ್ಕಾರದವರು ಈ ವಲಸೆ ಬರೋದಕ್ಕೆ ಒಂದು ಕ್ರಮವನ್ನು ಮಾಡಬೇಕು. ದಯಮಾಡಿ ವಲಸೆ ಬರೋದನ್ನು ತಪ್ಪಿಸಬೇಕು ಸರ್ಕಾರದವರು. ಅವರವರ ಕ್ಷೇತ್ರಗಳಲ್ಲೇ, ಅವರವರ ತಾಲೂಕುಗಳಲ್ಲೇ ಅವರು ಕೆಲಸವನ್ನು ಮಾಡುವಂಥವರಾಗಬೇಕು. ಯಾಕಂದರೆ ಒಂದು ಕುಟುಂಬ ಹೊರಗಡೆ ದೂರ ಜಿಲ್ಲೆಯಿಂದ ಜಿಲ್ಲೆಗೆ ಹೋಗ್ಬಿಟ್ಟಾಗ ಅವರ ಕುಟುಂಬ ವಿಭಾಗ ಆಗಿಬಿಡ್ತದೆ. ತಂದೆ ಒಂದು ಕಡೆ, ತಾಯಿ ಒಂದು ಕಡೆ, ಮಕ್ಕಳು ಒಂದು ಕಡೆ. ಮತ್ತು ಅವರಿಗೆ ಚಿಕ್ಕ ಮಕ್ಕಳಿದ್ದರೆ ಸ್ಕೂಲ್ಗೆ ತೊಂದರೆ ಆಗುತ್ತೆ. ದಯಮಾಡಿ ಆದ್ದರಿಂದ ಅವರವರ ತಾಲೂಕುಗಳಲ್ಲಿ ಅಲ್ಲೇ ಕೆಲಸ ಮಾಡಿಕೊಂಡು ಅವರ ಮನೆಯಲ್ಲೇ ಇರುವಂಗೆ ನೀವು ವಲಸೆ ಬರಬಾರ್ದು. ಆ ರೀತಿ ತಡಿಬೇಕು. ದಯಮಾಡಿ ಸರ್ಕಾರದವರು ಇದೊಂದು ಕ್ರಮವನ್ನು ತಗೊಳ್ಳಿ ಅಂಥೇಳಿ ಮನವಿಯನ್ನು ಮಾಡ್ತಾಯಿದ್ದೀವಿ. ಧನ್ಯವಾದ.